ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಎಂಟ್ ಬಗ್ಗೆ ಮಾತಾಡೋದಾದ್ರೆ ಇದೇ 13ನೇ ತಾರೀಕು ನಮಗೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಎಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಹೊಸ ಮ್ಯಾಚಸ್ ಗಳನ್ನು ಕೂಡ ಅಫಿಷಿಯಲ್ ಆಗಿ ಎವಲ್ಯೂಷನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಸ್ಟಿಫನಿ ಸ್ಟ್ಯಾಟನ್ ಹಾಗೆ ಟ್ರಿಶ್ ಸ್ಟ್ರಾಟಸ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಜೇಡ್ ಕಾರ್ಗಿಲ್ ವರ್ಸಸ್ ನಯೋಮಿ ಅವರ ನಡುವೆ ನೋ ಹೋಲ್ಡ್ಸ್ ಬಾರ್ಡ್ ಮ್ಯಾಚ್ ಕೂಡ ಎವಲ್ಯೂಷನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ರೊಕೈಲ್ ಅಂಡ್ ರಾಕ್ಸಿನಿ ವರ್ಸಸ್ ಶಾರ್ಲೆಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ವರ್ಸಸ್ NXT ಇಂದ ಒಂದು ಟ್ಯಾಗ್ ಟೀಮು ಹಾಗೆ ರಾಯ್ ಇಂದ ಒಂದು ಟ್ಯಾಗ್ ಟೀಮು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಒಂದು ವಿಮೆನ್ಸ್ ಬ್ಯಾಟಲ್ ರಾಯಲ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಈ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ಗೆದ್ದವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಒಂದು ಚಾಂಪಿಯನ್ಶಿಪ್ ಗೆ ಅವಕಾಶನ ಪಡ್ಕೋತಾರೆ. ಸೊ ಇಷ್ಟು ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಎವಲ್ಯೂಷನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಎವಲ್ಯೂಷನ್ ಅಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂತಹ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ಮ್ಯಾಚ್ ಕಡೆ ಬರೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಯೋಮಿ ಅವರು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದರಿಂದ ಈ ಒಂದು ಮ್ಯಾಚ್ ನಮಗೆ ಎವಲ್ಯೂಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಲ್ಲೇ ನಮಗೆ ರಿವೀಲ್ ಆಗುತ್ತೆ ನಮ್ಮ ನಯೋಮಿ ಅವರ ಕಸ್ಟಮೈಸ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸು. ನಿಜವಾಗ್ಲೂ ಅದ್ಭುತವಾಗಿ ನಮಗೆ ಈ ಒಂದು ಬ್ರೀಫ್ ಕೇಸ್ ನೋಡೋದಕ್ಕೆ ಸಿಗ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬ್ರೀಫ್ ಕೇಸ್ ಗಿಂತನೂ ಕೂಡ ನನಗೆ ನಯೋಮಿ ಅವರ ಕಸ್ಟಮ್ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಸ್ ಮ್ಯಾಚ್ ಕಾರ್ಡ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೂ ಕೂಡ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಎಸ್ ಕಿಂಗ್ ಆಫ್ ದ ರಿಂಗ್ ಕೋಡಿ ರೋಡ್ಸ್ ವರ್ಸಸ್ 17 ಟೈಮ್ ಚಾಂಪಿಯನ್ ಜಾನ್ ಸೀನಾ ಅವರ ನಡುವೆ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನಿಜವಾಗ್ಲೂ ಅದ್ಭುತವಾಗಿ ನಮಗೆ ಕಾಣಿಸ್ತಾ ಇದೆ. ಡಬ್ಲ್ಯೂ ಅವರು ಇಲ್ಲಿ ಫುಲ್ ರೆಂಡರ್ ನ ಯೂಸ್ ಮಾಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ಫುಲ್ ರೆಂಡರ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಫುಲ್ ರೆಂಡರ್ ಗ್ರಾಫಿಕ್ ಗಳೆಲ್ಲದೂ ಕೂಡ ಚಿಂದಿ ಆಗಿರುತ್ತೆ. ಅಂಡ್ ಅದೇ ರೀತಿ ಸಮ್ಮರ್ ಸ್ಲಾಮ್ ನ ಮ್ಯಾಚ್ ಗ್ರಾಫಿಕ್ ಕಾರ್ಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋರಿ ಗ್ರೇವ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಅಂದ್ರೆ ರೀಸೆಂಟ್ ಆಗಲ್ಲ, ಒಂದು ವರ್ಷ ಆಯ್ತು ಅನ್ಕೋತೀನಿ, ನಮ್ಮ ಕೋರಿ ಗ್ರೇವ್ಸ್ ಅವ್ರದ್ದು ಒಂದು ದೊಡ್ಡ ಕಾಂಟ್ರವರ್ಸಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂದ್ರೆ ಡಬ್ಲ್ಯೂ ಅವರು ಸಡನ್ ಆಗಿ ಕೋರಿ ಗ್ರೇವ್ಸ್ ಅವ್ರನ್ನ ಮೈನ್ ರಾಸ್ಟರ್ ಕಮೆಂಟ್ರಿಯಿಂದ ತೆಗೆದು NXT ಕಮೆಂಟ್ರಿ ಟೀಮ್ ಗೆ ಹಾಕ್ಬಿಟ್ಟಿದ್ರು. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಮಾತುಗಳನ್ನ ಆಡಿ ಒಂದೆರಡು NXT ಶೋ ಇಂದನೂ ಕೂಡ ಮಿಸ್ ಆಗಿದ್ರು. ಅದಾದ್ಮೇಲೆ ಮತ್ತೊಮ್ಮೆ ಡಬ್ಲ್ಯೂ ಅವರು ಅವರನ್ನ ಕನ್ವಿನ್ಸ್ ಮಾಡಿ NXT ಗೆ ಕರ್ಕೊಂಡು ಬಂದು ಕೂರಿಸಿತ್ತು. ಬಟ್ ಈಗ ಮತ್ತೊಮ್ಮೆ ನಮ್ಮ ಕೋರಿ ಗ್ರೇವ್ಸ್ ಅವರು ನಮಗೆ ಮೈನ್ ರಾಸ್ಟರ್ ಕಮೆಂಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದಕ್ಕೆ ಮೈನ್ ರೀಸನ್ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸ್ವಲ್ಪ ಟೈಮ್ ಆಫ್ ನ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ತಗೊಂಡಿದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ನಮ್ಮ ಕೋರಿ ಗ್ರೇವ್ಸ್ ಅವರ ಕಮೆಂಟ್ರಿನ ನೋಡಿ ಇವ್ರನ್ನ ಪರ್ಮನೆಂಟ್ ಆಗಿ ಮೇನ್ ರಾಸ್ಟರ್ ಅಲ್ಲೇ ಉಳಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆಯಂತೆ. ಅಂಡ್ ಇನ್ ಮುಂದೆ ನಮಗೆ ಕೋರಿ ಗ್ರೇವ್ಸ್ ಅವರು ಪರ್ಮನೆಂಟ್ ಆಗಿ ಮೇನ್ ರಾಸ್ಟರ್ ಅಲ್ಲೇ ಕಮೆಂಟ್ರಿ ಆಗಿ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಬಂದಾಗ್ಲೂ ಕೂಡ ನಮ್ಮ ಕೋರಿ ಗ್ರೇವ್ಸ್ ಅವರು ಪ್ಯಾಟ್ ಮ್ಯಾಕಫಿ ಹಾಗೆ ಮೈಕಲ್ ಕೋಲ್ ಅವರ ಜೊತೆ ಕಮೆಂಟ್ರಿ ಮಾಡೋದು ನೋಡೋದಕ್ಕೆ ಸಿಗಬಹುದು. ಸೊ ಹಿಂಗೆ ಇವ್ರು 3 ಜನನು ಕೂಡ ಕಮೆಂಟ್ರಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಪ್ಯಾಟ್ ಮ್ಯಾಕಫಿ ಹಾಗೆ ಕೋರಿ ಗ್ರೇವ್ಸ್ ಅವರಿಗೆ ನಿಜವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಕೋರಿ ಗ್ರೇವ್ಸ್ ಅವರ ಕಂಪ್ಲೇನೇ ಅದು, ಪ್ಯಾಟ್ ಮ್ಯಾಕಫಿ ಅವರು ಇಲ್ಲ ಅಂದ್ರೆ ನನ್ನನ್ನ ಮೇನ್ ರಾಸ್ಟರ್ ಗೆ ಕರೆಸ್ಕೋತಾರೆ, ಪ್ಯಾಟ್ ಮ್ಯಾಕಫಿ ಅವರು ಬಂದ ಕೂಡಲೇ ನನ್ನನ್ನ NXT ಗೆ ಕಳಿಸ್ತಾರೆ ಅಂತ. ಬಟ್ ಇವರಿಬ್ರು ಕೂಡ ಒಟ್ಟಿಗೆ ಬಂದಾಗ ನೋಡ್ಬೇಕು ನಮ್ಮ ಕೋರಿ ಗ್ರೇವ್ಸ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ AJ ಸ್ಟೈಲ್ ಅವರ ಬಗ್ಗೆ. AJ ಸ್ಟೈಲ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಅದೇ ರೀತಿ ಬ್ಯಾಡ್ ನ್ಯೂಸ್ ಕೂಡ ಇದೆ. ಎಸ್, ಗುಡ್ ನ್ಯೂಸ್ ಇಲ್ಲಿ ಬ್ಯಾಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳ್ಬಹುದು. ಅದೇನಪ್ಪಾ ಅಂದ್ರೆ ನಮ್ಮ AJ ಸ್ಟೈಲ್ ಅವರ ಕಾಂಟ್ರಾಕ್ಟ್ ಇನ್ನೇನು ಎಕ್ಸ್ಪೈರ್ ಆಗ್ತಾ ಇತ್ತು. ಬಟ್ ರೀಸೆಂಟ್ ಆಗಿ ನಮ್ಮ AJ ಸ್ಟೈಲ್ ಅವರು ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ 1 ವರ್ಷದ ಕಾಂಟ್ರಾಕ್ಟ್. ಅಂದ್ರೆ ನಮ್ಮ AJ ಸ್ಟೈಲ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನಾನು ಇನ್ನೂ ಕೂಡ 1 ವರ್ಷ ಇರ್ತೀನಿ ಅಂತ ಸೈನ್ ಮಾಡ್ಕೊಂಡಿದ್ದಾರೆ ಹೊಸ ಕಾಂಟ್ರಾಕ್ಟ್ ನ. ಬ್ಯಾಡ್ ನ್ಯೂಸ್ ಕೂಡ ಇದರಲ್ಲೇ ಇದೆ. ಅವರು 1 ವರ್ಷದ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿರೋದನ್ನ ನೋಡಿದ್ರೆ ಅದೇ ನಮ್ಮ AJ ಸ್ಟೈಲ್ ಅವರ ಕಡೆಯ ವರ್ಷ ಅನ್ಸುತ್ತೆ ಡಬ್ಲ್ಯೂ ಅಲ್ಲಿ. ಅಂಡ್ ಅದಾದ್ಮೇಲೆ ನಮ್ಮ AJ ಸ್ಟೈಲ್ ಅವರು ರಿಟೈರ್ಡ್ ಆಗ್ಬಹುದು. ನಮ್ಮ AJ ಸ್ಟೈಲ್ ಅವರು ಏನಾದ್ರೂ ಮನ್ಸ್ ಮಾಡಿದಿದ್ರೆ ಒಂದು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋಬಹುದಾಗಿತ್ತು. ಬಟ್ ಅವರು ಕೇವಲ ಒಂದೇ 1 ವರ್ಷದ ಕಾಂಟ್ರಾಕ್ಟ್ ನ ಸೈನ್ ಮಾಡಿರೋದನ್ನ ನೋಡಿದ್ರೆ ಮುಂದಿನ ವರ್ಷ ಮುಗಿದ್ಮೇಲೆ ಪ್ರಾಬಬ್ಲಿ ನಮ್ಮ AJ ಸ್ಟೈಲ್ ಅವರು ರಿಟೈರ್ಡ್ ಆಗಬಹುದು. ನಿಜವಾಗ್ಲೂ AJ ಸ್ಟೈಲ್ ಅವರ ಇನ್ನ ಒಂದು ಲಾಸ್ಟ್ ಡಬ್ಲ್ಯೂ ಚಾಂಪಿಯನ್ಶಿಪ್ ರನ್ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಡ್ರೀಮ್ ಮ್ಯಾಚಸ್ ಗಳು ಕೂಡ ಪೆಂಡಿಂಗ್ ಇದೆ. AJ ಸ್ಟೈಲ್ ವರ್ಸಸ್ ರೋಮನ್ ರೈನ್ಸ್, AJ ಸ್ಟೈಲ್ ಹಾಗೆ ಜಾನ್ಸಿನ್ ಆಗಿರಬಹುದು. ಇನ್ನೂ ಬಹಳಷ್ಟು ಡ್ರೀಮ್ ಮ್ಯಾಚಸ್ ಗಳು ಪೆಂಡಿಂಗ್ ಇದೆ. ಆದ್ರೂ ಕೂಡ ನಮ್ಮ AJ ಸ್ಟೈಲ್ ಅವರು ಇನ್ನು 1 ವರ್ಷ ಮಾತ್ರ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಮತ್ತೊಮ್ಮೆ AJ ಸ್ಟೈಲ್ ಅವ್ರನ್ನ ಕನ್ವಿನ್ಸ್ ಮಾಡಿ ಇನ್ನ ಒಂದು
ಆಫರ್ ನ ಕೊಡಬಹುದು. ಸದ್ಯಕ್ಕೆ ಮುಂದಿನ ವರ್ಷದ ತನಕ ನಮ್ಮ ಎಜೆ ಸ್ಟೈಲ್ ಅವರು WWE ಕಂಪನಿಯಲ್ಲೇ ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಕೋಡಿ ರೋಡ್ಸ್ ಅವರು ಈಗ ಸಮ್ಮರ್ ಸ್ಲಾಮ್ ನ ಮೇನ್ ಇವೆಂಟ್ ಅಲ್ಲಿ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದೆ. ಅಂಡ್ ಈ ಒಂದು ಮ್ಯಾಚ್ ನ ನೀವೆಲ್ಲರೂ ನೋಡಿ, ಓಕೆ ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸೋತೋಗ್ತಾರೆ, ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಆಗ್ತಾರೆ. ಹಿಂಗೆ WWE ಅವರು ಜಾನ್ ಸಿನಾ ಅವರ ಕೈಯಿಂದ ಈ ಒಂದು ಚಾಂಪಿಯನ್ಶಿಪ್ ನ ತಗೊಳುತ್ತೆ ಅಂತ ಅನ್ಕೋತಾ ಇದ್ರೆ ಅದೆಲ್ಲವೂ ಕೂಡ ನಿಮ್ಮ ದೊಡ್ಡ ತಪ್ಪು. ಯಾಕಂದ್ರೆ ಗಾಯ್ಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಚಾನ್ಸಸ್ ಈಗ ಜಾಸ್ತಿ ಕಾಣಿಸ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಕೋಡಿ ರೋಡ್ಸ್ ಅವರು ಒಂದು ಬ್ರೇಕ್ ನ ತಗೋತಾ ಇದ್ದಾರೆ WWE ಕಂಪನಿಯಿಂದ. ಸೊ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ಅವರು ಒಂದು ಬ್ರೇಕ್ ನ ತಗೊಳ್ಳೋದಾದ್ರೆ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದಿಲ್ಲ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಒಂದು ಬ್ರೇಕ್ ನ ಅವರು ಯಾಕೆ ತಗೋತಾ ಇದ್ದಾರೆ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಇವರಿಬ್ರು ಕೂಡ ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವರು ಅಕುಮಾ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ, ಕೋಡಿ ರೋಡ್ಸ್ ಅವರು ಜೂಲಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮೂವಿಯ ಶೂಟಿಂಗಿಗೋಸ್ಕರ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಇವರಿಬ್ರು ಕೂಡ ಸಮ್ಮರ್ ಸ್ಲಾಮ್ ಆದ್ಮೇಲೆ ಒಂದು ಬ್ರೇಕ್ ನ ತಗೋತಾರೆ. ಸೊ ಬ್ರೇಕ್ ನ ತಗೊಳ್ಳೋದೇ ಆದ್ರೆ WWE ಅವರು ಕೋಡಿ ರೋಡ್ಸ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡುತ್ತಾ ಅಂತ ಎಲ್ಲರ ಪ್ರಶ್ನೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಸ್ಪೆಕ್ಯುಲೇಷನ್ಸ್ ಗಳು ಏನ್ ಬರ್ತಾ ಇದೆ ಅಂದ್ರೆ, ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗೋದಿಲ್ವಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಈ ಒಂದು ಅಪ್ಡೇಟ್ ರಿಲೇಟೆಡ್. ರೀಸೆಂಟ್ ಆಗಿ ನಮ್ಮ ರೆಸ್ಸಲ್ ವುಡ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಜಾನ್ ಸಿನಾ ಅವರು ಡಿಸೆಂಬರ್ ತನಕನೂ ಕೂಡ ಚಾಂಪಿಯನ್ ಆಗಿರ್ತಾರೆ. ಅಂಡ್ ಡಿಸೆಂಬರ್ ಅಲ್ಲಿ ಅವರು ತನ್ನ ಫೈನಲ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದ್ರ ಮುಖಾಂತರ ಅಲ್ಲೇ ಅವರು ರಿಟೈರ್ಡ್ ಆಗ್ತಾರೆ ಅಂತ ರೆಸ್ಸಲ್ ವುಡ್ಸ್ ಅವರು ಹೇಳ್ತಾ ಇದ್ದಾರೆ. ಆ ಕಡೆ ಸೈಡು ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಮೂವಿ ಶೂಟಿಂಗ್ ಗೆ ಒಂದು ಬ್ರೇಕ್ ನ ತಗೊಳ್ತಾ ಇದ್ದಾರೆ. ಅಂಡ್ ಈ ಕಡೆ ರೆಸ್ಸಲ್ ವುಡ್ಸ್ ಅವರು ಕೂಡ ಇಲ್ಲ, ಜಾನ್ ಸಿನಾ ಅವರು ಡಿಸೆಂಬರ್ ತನಕನೂ ಕೂಡ ಚಾಂಪಿಯನ್ ಆಗಿರ್ತಾರೆ ಅಂತ ಅಪ್ಡೇಟ್ ನ ಕೊಡ್ತಿರೋದನ್ನ ನೋಡಿದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಗೈಸ್, ಇದ್ರ ಬಗ್ಗೆ ಈಗಲೇ ಏನು ಕೂಡ ಹೇಳೋದಕ್ಕೆ ಆಗೋದಿಲ್ಲ. WWE ಅವರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ತಗೊಂಡ್ ಬರಬಹುದು. ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ಫೇಸ್ ಆಗಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಇದ್ರ ಬಗ್ಗೆ ಮುಂದೊಂದು ದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ತುಂಬಾನೇ ವಿಡಿಯೋಸ್ಗಳು ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ರೆಸ್ಸಲ್ ವುಡ್ಸ್ ಅವರ ಪ್ರಕಾರ ಜಾನ್ ಸಿನಾ ಅವರು ಡಿಸೆಂಬರ್ ವರ್ಗು ಕೂಡ ಚಾಂಪಿಯನ್ ಆಗೇ ಇರ್ತಾರಂತೆ. ಇದ್ರ ಪ್ರಕಾರ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಗೆಲ್ಲೋದು ಡೌಟ್ ಆಗಿದೆ. ನಿಮ್ಗೇನು ಅನ್ಸುತ್ತೆ, ನಮ್ಮ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಗೆಲ್ತಾರೋ ಇಲ್ವೋ, ಅಥವಾ ನಮ್ಮ ಜಾನ್ ಸಿನಾ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಸ್ಟಿಲ್ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗಿರ್ತಾರ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.